ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಯ್ತಲ್ಲ, ಪತ್ರಿಕೆಯಲ್ಲಿ ಬಂದಿದೆಯಲ್ಲ, ಓದಿದ್ದೀನಿ, ಪತ್ರನೂ ಬರೀತೀನಿ. ಡೆಲ್ಲಿವರೆಗೂ ಹೋಗಿ ಅವ್ರಿಗೆ ಇನ್ನಷ್ಟು ಭಾಳಷ್ಟು ವಿಚಾರಗಳನ್ನು ಹೇಳುವಂಥವು ಇದ್ದಾವೆ, ಹೇಳ್ತೀನಿ. ಆಮೇಲಿಂದ ನಿಮಗೆ ಬಂದು ಹೇಳ್ತೀನಿ ಏನು ನಡೀತದೆ. ಏನು ತೊಂದರೆ ಏನು ಮಾಡಿದ್ರೆ ಏನು ತೊಂದರೆ ಏನು? ಬಿ ಜೆ ಪಿ 4 ಜನ ಮಾಡಿರಲಿಲ್ವಾ? ಕಾರಜೋಳನಿಗೆ, ಈಶ್ವರಪ್ಪನಿಗೆ. ನಾನು ಆಕಾಂಕ್ಷೆನೇ ಇಲ್ಲ, ನಂದು ಯಾವುದಿಲ್ಲ ರಾಜಕೀಯ. ಇವತ್ತೇ ಬಿಟ್ಬಿಡೋನು ಬಿಟ್ಟೇ ಬಿಡ್ತೀನಿ, ನನಗೆ ಯಾವ ಅಧಿಕಾರನೂ ಬೇಡ. ನಿಮ್ಮಂಥವ್ರ ಜೊತೆಲಿ ಮಾತಾಡ್ಕೊಂಡು ಅರ್ಧ ಕಾಪಿ ಗಿಪಿ ಕುಡ್ದು ನಿಮ್ಮಂಥ ಅಷ್ಟು ಬೈಸ್ಕೊಂಡು ನಾವು ಒಂದಷ್ಟು ಬೈದು ಹೋಗ್ಬಿಡೋಣ. ಅವೆಲ್ಲ ನೋಡಿ, ಚುನಾವಣೆ ಫಲಿತಾಂಶ ಬಂದ ಮೇಲೆ ಸೋತಂಥವರಿಗೆ ಮನಸ್ಸಿನಲ್ಲಿ ಕೆಲವು ಆಕ್ರೋಶಗಳು ಬರ್ತವೆ. ಅದು ಮಾನವ ಸಹಜವಾದಂಥ ಗುಣ. ಅದು ಏನೋ ಇವ್ರು ನಮ್ಮ ಮೋಸ ಮಾಡ್ದ, ಅವ್ರಿಗೆ ಮೋಸ ಮಾಡ್ದ, ಅದು ಇದು ಅಂತ ಬಂದೇ ಬರ್ತದೆ. ಸ್ವಲ್ಪ ದಿವಸ ಆದಮೇಲೆ ಅವೆಲ್ಲ ಸುಮ್ಮನೆ ಆಗ್ತವೆ. ಅವಕ್ಕೇನು ಕೈ ಇರೋಲ್ಲ, ಕಾಲು ಇರೋದಿಲ್ಲ. ಈ ಮಳೆ ಉಯ್ದು ಬಿಟ್ಟೋಗ್ಬಿಟ್ರೆ ಸಾಯಂಕಾಲದ ಹೊತ್ತು ಬೀದಿ ದೀಪಕ್ಕೆ ಹುಳ ಬರ್ತವಲ್ಲ, ಹಂಗೆ ಈ ಅಸಮಾಧಾನಗಳು ಸ್ವಲ್ಪ ಬರ್ತವೆ ಆ ಸಮಯದಲ್ಲಿ. ಆಮೇಲಿಂದ ಸರಿ ಹೋಗ್ತವೆ. ಯಾವುದು ಆಗಿಲ್ಲ ಅಂತೇಳೋದಕ್ಕೆ ಜನರೇ ನೋಡಿ, ಜನ ಏನು ತೀರ್ಪು ಕೊಟ್ಟಿರ್ತಾರೆ ಆ ತೀರ್ಪನ್ನು ನಾವು ಶಿರಸಾವಹಿಸಿ ತಲೆಬಾಗ್ತೇವೆ. ಆದರೆ ಇರಲಿ ನೋಡಿ, 8 ಕ್ಷೇತ್ರದಲ್ಲೂ ಬಂದೈತಲ್ಲಪ್ಪ. ಅದಕ್ಕೆ ನನಗೂ ಏನಾಗಿದೆ ಅಂತ ಗೊತ್ತಿಲ್ಲ. ನಿಮ್ಗೇನೋ ಗೊತ್ತಿರೋ ಸ್ವಲ್ಪ ಹೇಳ್ರಪ್ಪ. ಕಿತ್ತಾಟ ಅವೆಲ್ಲ ಏನಿಲ್ಲ ನೋಡಿ. ಡಿ ಕೆ ಶಿವಕುಮಾರ್ CM ಆಗೋಕ್ಕೆ ಖಾಲಿ ಐತೆ ಜಾಗ, ಅದು ಆ ಜಾಗದಲ್ಲಿ ಸಿದ್ದರಾಮಯ್ಯನವ್ರು ಇಲ್ವಾ? ಖಾಲಿ ಆದ್ಮೇಲಿಂದ ಇನ್ನೊಬ್ಬರನ್ನ ಯಾರು ಮಾಡೋದು ಅಂತ ಪ್ರಶ್ನೆ. ಈಗ ಸಿದ್ದರಾಮಯ್ಯನವ್ರು ಇದಾರಲ್ಲಪ್ಪ, ಯಾರು ನಡೀರಪ್ಪ, ಯಾರು ಖಾಲಿ ಆಗ್ತಾರೆ? 5 ವರ್ಷನೂ ಅವರೇ ಇರೋದು, ನೀವ್ಯಾಕೆ ತಲೆ ಕೆಡಿಸ್ಕೊತೀರಿ? ನೋಡಿ, ಡಿ ಕೆ ಶಿವಕುಮಾರ್ CM ಆಗೋಕ್ಕೆ ಖಾಲಿ ಐತೆ ಜಾಗ, ಅದು